ರಾಜ್ಯದ 21 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಇವತ್ತು ರಿಲೀಸ್ ಮಾಡಲಾಗಿದೆ. 28 ಲೋಕಸಭಾ ಕ್ಷೇತ್ರ ಇರೋದು ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಕೇವಲ 21 ಕ್ಷೇತ್ರಗಳಿಗೆ ಇದೀಗ ಅಭ್ಯರ್ಥಿಗಳ ಹೆಸರು ಬಿಜೆಪಿ ಘೋಷಣೆ ಮಾಡಿದೆ. 21 ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳ ಘೋಷಣೆಯನ್ನ ಇವತ್ತು ಬಿಜೆಪಿ ಪಕ್ಷ ಮಾಡಿರೋದು. ಲೋಕಸಭಾ ಚುನಾವಣೆಗೆ ಮೊದಲ ಪಟ್ಟಿ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. 7 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಬಿಜೆಪಿ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಇನ್ನು ಬೆಂಗಳೂರು ದಕ್ಷಿಣ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಹಾಗೇನೆ ಕೋಲಾರ, ರಾಯಚೂರು, ಚಿಕ್ಕೋಡಿಯಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಇದುವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಈ 7 ಕ್ಷೇತ್ರಗಳಲ್ಲಿ ಘೋಷಣೆ ಬಾಕಿ ಇದೆ. ಕೊಪ್ಪಳ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಬಾಕಿ ಇದೆ. ಕಗ್ಗಂಟಿನ ಕ್ಷೇತ್ರಗಳಲ್ಲಿ ಹೆಸರು ಘೋಷಣೆಯನ್ನ ಹಾಗೆ ಬಾಕಿ ಉಳಿಸಿಕೊಂಡಿದೆ ಬಿಜೆಪಿ ಪಕ್ಷ. 7 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಇದೀಗ ಸಹಜವಾಗಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 21 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಪಕ್ಷ ತನ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ಈಗ ರಿಲೀಸ್ ಮಾಡಿದೆ ಅಧಿಕೃತವಾಗಿ. ಇನ್ನು ಉಳಿದಂತ 7 ಕ್ಷೇತ್ರಗಳಲ್ಲಿ ಒಂದು ಕಡೆ ಬಿಜೆಪಿ ಅಭ್ಯರ್ಥಿಗಳಿಗೂ ಕೂಡ ಯಾಕೆ ಹಂಗಾದ್ರೆ ಟಿಕೆಟ್ ಅನೌನ್ಸ್ ಆಗಿಲ್ಲ, ಹೆಸರುಗಳು ಅನೌನ್ಸ್ ಆಗಿಲ್ಲ ಅನ್ನೋ ಟೆನ್ಷನ್ ಇದ್ರೆ, ಇನ್ನೊಂದು ಕಡೆ ಈಗ ಬಿಜೆಪಿ ಪಕ್ಷದಲ್ಲೂ ಕೂಡ ಕಗ್ಗಂಟಿನ ಕ್ಷೇತ್ರಗಳು ಅಂತ ಗುರುತಿಸಿಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ಹೆಸರು ಘೋಷಣೆಯನ್ನ ಪಕ್ಷ ಹಾಗೆ ಬಾಕಿ ಉಳಿಸಿಕೊಂಡಿದೆ. ಇನ್ನು ಚಾಮರಾಜನಗರದಿಂದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರನ್ನ ಬಿಜೆಪಿ ಇವತ್ತು ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಹಾಗಾದ್ರೆ ಟಫ್ ಫೈಟ್ ಯಾರ್ಗಳ ಮಧ್ಯೆ ನಡೆಯುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕ್ಷೇತ್ರವಾರು ಚಾಮರಾಜನಗರದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರೆ ಈಗ ದೋಸ್ತಿಯಿಂದ ಆರ್ ಧ್ರುವ ನಾರಾಯಣ್ ಅವರು ಕಣಕ್ಕಿಳಿದಿದ್ದಾಗಿದೆ. ಅಬ್ಬರದ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೆಳಗಾವಿಯಿಂದ ಸುರೇಶ್ ಅಂಗಡಿ ಅವರೇ ಮತ್ತೊಮ್ಮೆ ಈಗ ಅಭ್ಯರ್ಥಿ ಅಂತ ಅನೌನ್ಸ್ ಆಗಿದೆ. ಇನ್ನು ದೋಸ್ತಿಗಳಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಂತ ಹೆಸರು ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಈಗ 21 ಲೋಕಸಭಾ ಕ್ಷೇತ್ರದ ಪಟ್ಟಿ ಬಿಡುಗಡೆಯಾಗಿದೆ. ಚಿಕ್ಕೋಡಿ, ಕೋಲಾರ, ಮಂಡ್ಯ, ಬೆಂಗಳೂರು ರೂರಲ್, ರಾಯಚೂರು, ಕೊಪ್ಪಳ, ಬೆಂಗಳೂರು ಸೌತ್, ಈ 7 ಕ್ಷೇತ್ರಗಳು ಬಿಡುಗಡೆ ಆಗಬೇಕು. ಬಹುಶಃ ನಾಳೆ ನಡೆದರಲ್ಲಿ ಅಥವಾ ನಾಳೆ ಬಿಡುಗಡೆ ಆದರೂ ಆಗ್ಬೋದು. ಒಟ್ಟಿನಲ್ಲಿ 21 ನಾವೇನು ಅಂದ್ಕೊಂಡಿದ್ದೋ ಆ ರೀತಿ ನಮ್ಮ ನಿರೀಕ್ಷೆಯಂತೆ ನಾವೇನು ಸಲಹೆಗಳನ್ನು ಕೊಟ್ಟಿದ್ದೋ ಅದೆಲ್ಲವೂ ಕ್ಲಿಯರ್ ಆಗಿದೆ. ಇನ್ನು 7 ಕ್ಷೇತ್ರ ನಾಳೆ ಬಿಡುಗಡೆ ಆಗ್ಬೋದು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸರಿ, ಚಿತ್ರದುರ್ಗದಿಂದ ಸ್ವಾಮೀಜಿ ಭೇಟಿ ಮಾಡಿದ್ದೆ, ನಾರಾಯಣ ಸ್ವಾಮಿ ಅವರು ಟಿಕೆಟ್ ಕೊಡೋದು ಗೊಂದಲ ಇದೆ ಅಂತ ಏನಿಲ್ಲ, ಅವರೆಲ್ಲರೂ ಒಂದು ಕಡೆ ಬೋವಿಗೆ ಒಂದು ಕ್ಷೇತ್ರ ಕೊಡಬೇಕು ಅಂತ ಅವರ ಅಪೇಕ್ಷೆ ಇದೆ. ನಾವು ಸುದ್ದಿಯನ್ನು ಕೇಂದ್ರಕ್ಕೆ ತಲುಪಿಸಿದ್ದೇವೆ. ನೋಡೋಣ ಏನು ಮಾಡಬೇಕು. ಮಂಡ್ಯ ಕ್ಷೇತ್ರ ಏನಾಯ್ತು? ಮಂಡ್ಯ ಇಲ್ಲಿ ಪಟ್ಟಿನಲ್ಲಿ ಯಾವುದೇ ಹೆಸರು ಬಿಡುಗಡೆ ಆಗಿಲ್ಲ. ಪೆಂಡಿಂಗ್ ಯಾಕಾಗಿದೆ? ಅದನ್ನು ನಾನು ಹೆಂಗ್ರಿ ಹೇಳಕ್ಕಾಗುತ್ತೆ? ಬೆಂಗಳೂರು ದಕ್ಷಿಣ ತೇಜಸ್ವಿನಿ ಕೊಡಬೇಕು ಬೇಡ ಹಂಗಲ್ಲರಿ, ಸ್ವಲ್ಪ ಒಂದು ನಿಮಿಷ ಕೇಳಿಯಪ್ಪ. ಈಗ ಕೇಂದ್ರದಿಂದ ಬಿಡುಗಡೆ ಆಗಿರೋ ಪಟ್ಟಿ ನಾನು ನಿಮ್ಮ ಕಣ್ಣು ಮುಂದೆ ನಿಮಗೂ ಗೊತ್ತಿರೋದು ನನಗೂ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೇನೆ. ಇನ್ನು 7 ಜನರದ್ದು ನಾಳೆ ಬಿಡುಗಡೆ ಮಾಡ್ಬೋದು. ಅವ್ರದ್ದೇ ಆದಂಥ ಕೆಲವರ ಅಭಿಪ್ರಾಯಗಳನ್ನು ತಗೊತಾ ಇರ್ಬೋದು. ಅನೇಕ ಕಾರಣಗಳಿರುತ್ತಲ್ಲ ಡಿಲೇ ಮಾಡೋಕ್ಕೆ, ಆ ಕಾರಣದಿಂದ ಡಿಲೇ ಆಗಿರ್ಬೋದು. ನಾಳೆ ಬಿಡುಗಡೆ ಆಗುತ್ತೆ. ಮತ್ತೆ ಸರ್ ಬಳ್ಳಾರಿದು ಒಂದು ಗೊಂದಲ ಇದೆ ಅಲ್ಲ ಸರ್, ಶ್ರೀರಾಮುಲು ಕಡೆ ಯಾವುದೇ ಗೊಂದಲ ಇಲ್ಲ. ಎಲ್ಲರ ಒಪ್ಪಿಗೆ ಮೇಲೇನೆ ಬಳ್ಳಾರಿ ಅಭ್ಯರ್ಥಿಯನ್ನ ಈಗ ಕ್ಲಿಯರ್ ಮಾಡಾಗಿದೆ. ಏನೂ ತೊಂದರೆ ಇಲ್ಲ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದು ಯಡಿಯೂರಪ್ಪ ಅವರ ಮಾತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಈಗ 7 ಕ್ಷೇತ್ರಗಳಲ್ಲಿ ಏನ್ ಬಾಕಿ ಇದೆ, ಬಹುಶಃ ನಾಳೆ ಅದು ರಿಲೀಸ್ ಆಗಬಹುದು. ಈಗ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಈಗ ಕಲೆಕ್ಟ್ ಮಾಡ್ತಾ ಇರಬಹುದು ರಾಷ್ಟ್ರೀಯ ನಾಯಕರು ಅಂತ ಹೇಳಿದ್ರು. ಹಾಗಾದ್ರೆ ಉಳಿದಂತ 7 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಹಾಗಾದ್ರೆ ಬಿಜೆಪಿ ಯಾಕೆ ಘೋಷಣೆ ಮಾಡಿಲ್ಲ? ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಈಗ 7 ಕ್ಷೇತ್ರಗಳಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು ಬೆಂಗಳೂರು ದಕ್ಷಿಣ ಸೇರಿದಂತೆ ಮಂಡ್ಯ. ಸೊ ಹೀಗೆ 7 ಕ್ಷೇತ್ರಗಳು ಕೂಡ ಒಂದಿಷ್ಟು ಕಗ್ಗಂಟಾಗಿತ್ತು. ಹಾಗಾದ್ರೆ ಈ ಕ್ಷೇತ್ರಗಳಲ್ಲಿ ಯಾಕೆ ಅನೌನ್ಸ್ ಆಗಿಲ್ಲ ಟಿಕೆಟ್?
ಶರ್ಮಿತಾ ಶೆಟ್ಟಿ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಆದರೆ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿಗೆ ಪೆಂಡಿಂಗ್ ಅನ್ನು ಇಡಲಾಗಿದೆ. ಇದಕ್ಕೆ ಪ್ರಮುಖವಾಗಿ ಈಗಾಗಲೇ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ವಿರೋಧಿ ಅಲೆ ಇರತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಭಾರಿ ವಿರೋಧವನ್ನು ಮಾಡಿದ್ದಾರೆ. ಹಾಗಾಗಿ ಕೊಪ್ಪಳವನ್ನು ಪೆಂಡಿಂಗ್ ಇಡಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ರಾಜ್ಯ ನಾಯಕರು ಮತ್ತು ಸ್ಥಳೀಯ ನಾಯಕರನ್ನು ಚರ್ಚಿಸಿ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡುವ ಸಂದರ್ಭದಲ್ಲಿ ಸಂಗಣ್ಣ ಕರಡಿಗೆ ಕೊಡಬೇಕಾ ಅಥವಾ ಬೇರೆ ಕೊಡಬೇಕಂತ ಡಿಸೈಡ್ ಆಗುತ್ತೆ. ಇನ್ನು ಪ್ರಮುಖವಾಗಿ ನಾವು ಗಮನಿಸ್ತಾ ಬಂದ್ರೆ ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟ ಟಿಕೆಟ್ಗಾಗಿ ಬಹಳಷ್ಟು ಫೈಟಿಂಗ್ ನಡೆದಿತ್ತು. ಒಂದ್ ಕಡೆ ಆರ್ ಅಶೋಕ್ ವರ್ಸಸ್ ಸಿಪಿ ಯೋಗೇಶ್ವರ್ ಅಂತ ಹೇಳಲಾಗ್ತಿದೆ. ಒಂದ್ ಕಡೆ ಸಿಪಿ ಯೋಗೇಶ್ವರ್ ನನಗೆ ಬೇಡ ಟಿಕೆಟ್, ತಮ್ಮ ಪುತ್ರಿ ನಿಶಾ ಯೋಗೇಶ್ವರ್ ಕೊಡಿ ಅಂತ ಹೇಳಿ ಬಿ ಎಸ್ ಯಡಿಯೂರಪ್ಪನಿಗೆ ದುಂಬಾಲು ಬಿದ್ದಿದ್ರು. ಯಾವುದೇ ಕಾರಣಕ್ಕೂ ಸಿಪಿ ಯೋಗೇಶ್ವರ್ ಅವರ ಪುತ್ರಿಗೆ ಕೊಡಬೇಡಿ, ಯಾಕಂತ ಹೇಳಿದ್ರೆ ಇವರು ಯಾವುದೇ ಕಾರಣದಲ್ಲೂ ಕೂಡ ಯಾವುದೇ ಗಳಿಗೆಯಲ್ಲೂ ಕೂಡ ಯಾವ ಪಕ್ಷಕ್ಕೆ ಬೇಕಾದ್ರೂ ಜಿಗಿಬಹುದು. ಹಾಗಾಗಿ ಮೂಲ ಬಿಜೆಪಿ ಕೊಡಿ, ಅದು ಅಶ್ವಥ್ ನಾರಾಯಣ್ ಇರ್ಬೋದು ಅಥವಾ ಇತರ ಇರ್ಬೋದು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಹಾಗಾಗಿ ಇದು ಒಂದಷ್ಟು ಜುಗಲ್ಬಂದಿ ಇರೋದ್ರಿಂದ ಬೆಂಗಳೂರು ಗ್ರಾಮಾಂತರವನ್ನು ಕೂಡ ಪೆಂಡಿಂಗ್ ಇಡಲಾಗಿದೆ. ಇನ್ನು ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಸುಮಲತಾ ಸ್ಪರ್ಧೆ ಮಾಡಿದ್ರಿಂದ ಬಿಜೆಪಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಡಬೇಕು ಅಥವಾ ಅಭ್ಯರ್ಥಿ ಹಾಕಿ ಕೊನೆ ಗಳಿಗೆಯಲ್ಲಿ ಅಂದ್ರೆ ವಾಪಸ್ ತೆಗೆದುಕೊಂಡು ಅವರಿಗೆ ಬಹಿರಂಗ ಬೆಂಬಲವನ್ನು ಕೊಡಬೇಕೆಂಬುದರ ಬಗ್ಗೆ ಈಗಾಗಲೇ ಜಿಜ್ಞಾಸೆ ಮೂಡಿರುವುದರಿಂದ ಇದನ್ನು ಕೂಡ ಪೆಂಡಿಂಗ್ ಅನ್ನು ಇಡಲಾಗಿದೆ. ಇನ್ನು ಕೋಲಾರ ಟಿಕೆಟ್ ಸಂಬಂಧಪಟ್ಟ ಹಾಗೆ ಡಿಎಸ್ ವೀರಯ್ಯ, ಚಲವಾದಿ ನಾರಾಯಣ ಸ್ವಾಮಿ, ಚೀನಾರಾಮು ಹಾಗೂ ಚಂದ್ರಶೇಖರ್ ಬಾಬು ಈ ನಾಲ್ವರ ನಡುವೆ ಫೈಟಿಂಗ್ ಏರ್ಪಟ್ಟಿತ್ತು. ಹಾಗಾಗಿ ಎಲ್ಲ ಒಂದ್ ಕಡೆ ಗೊಂದಲ ಇರೋದ್ರಿಂದ ಇದನ್ನು ಕೂಡ ಪೆಂಡಿಂಗ್ ಇಡಲಾಗಿದೆ. ಶರ್ಮಿತಾ ಶೆಟ್ಟಿ ರಾಯಚೂರು ಸಂಬಂಧಪಟ್ಟಿಗೆ ರಾಯಚೂರಿನಲ್ಲಿ ದೇವದುರ್ಗ ಶಾಸಕ ಶಿವನಗೌಡ ನಾಯಕರವರು ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿದ್ರು. ಮತ್ತೊಂದು ಕಡೆ ಶ್ರೀರಾಮರವರು ಫಕೀರಪ್ಪನವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ಈ ಎಲ್ಲದರ ನಡುವೆ ರಮೇಶ್ ಜಾರಕಿಹೊಳಿ ಕೂಡ ಸದ್ದಿಲ್ಲದೆ ಅನಂತರಾಜು ನಾಯಕಿಗೆ ಪರವಾಗಿ ಲಾಬಿಯನ್ನ ಮಾಡಿದರು. ಹಾಗಾಗಿ ರಾಯಚೂರು ಕ್ಷೇತ್ರದಲ್ಲಿ ಬಿಜೆಪಿಯ ದೊಡ್ಡ ಮಟ್ಟದ ಗೊಂದಲ ಇರೋದ್ರಿಂದ ರಾಯಚೂರು ಕ್ಷೇತ್ರವನ್ನ ಪೆಂಡಿಂಗ್ ಇಡಲಾಗಿದೆ. ಇನ್ನು ನಾವು ಚಿಕ್ಕೋಡಿ ಕ್ಷೇತ್ರಕ್ಕೆ ಬಂದ್ರೆ ಚಿಕ್ಕೋಡಿ ಕ್ಷೇತ್ರ ಪ್ರಬಲ ಆಕಾಂಕ್ಷಿ ಆಗಿದ್ದಂತ ಪ್ರಬಲ ಆಕಾಂಕ್ಷಿಗಳು 2 ಜನ ಇದ್ರು. ಅದರಲ್ಲಿ ಪ್ರಮುಖವಾಗಿ ರಮೇಶ್ ಕತ್ತಿ ಅವರು ಇದ್ರು, ಅಲ್ಲದೆ ಪ್ರಭಾಕರ್ ಕೋರೆ ಕೂಡ ಅದರ ಆಕಾಂಕ್ಷಿಯಾಗಿದ್ರು. ಆದ್ರೆ ರಮೇಶ್ ಕತ್ತಿಗೆ ಕೊಟ್ಟರೆ ಮಾತ್ರ ಉಮೇಶ್ ಕತ್ತಿ ಅವರು ಕೆಲಸ ಮಾಡ್ತಾರೆ. ಒಂದು ವೇಳೆ ಪ್ರಭಾಕರ್ ಕೋರೆ ಕೊಟ್ಟರೆ ಉಮೇಶ್ ಕತ್ತಿ ಅವರು ವಿರೋಧ ಮಾಡ್ತಾರೆ ಎಂಬ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಸದ್ಯಕ್ಕೆ ಪೆಂಡಿಂಗ್ ಇಡಲಾಗಿದೆ. ಶರ್ಮಿತಾ ಶೆಟ್ಟಿ ಉಳಿದಂತೆ ನಾವು ಇಲ್ಲಿ ರಾಯಚೂರು ಆಯ್ತು, ಬೆಂಗಳೂರು ಗ್ರಾಮಾಂತರ ಕೋಲಾರ ಆಯ್ತು, ಮಂಡ್ಯ ಆಯ್ತು. ಇನ್ನು ಬೆಂಗಳೂರು ದಕ್ಷಿಣ ವಿಚಾರಕ್ಕೆ ಬಂದ್ರೆ ಬೆಂಗಳೂರು ದಕ್ಷಿಣ ಟಿಕೆಟ್ ಅನ್ನು ಈಗಾಗಲೇ ಇಲ್ಲಿಯ ನಾಯಕರುಗಳು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಘೋಷಣೆಯನ್ನು ಮಾಡಿದ್ದಾರೆ. ಆದ್ರೆ ಈ ಪಟ್ಟಿಯಲ್ಲಿ ಅನೌನ್ಸ್ ಮಾಡಿಲ್ಲ. ಒಟ್ಟಾರೆ 7 ಏನು ಖಾಲಿ ಉಳಿಸಿಕೊಂಡಿರುವಂತದ್ದು ಇದು ಸದ್ಯದಲ್ಲೇ ಅನೌನ್ಸ್ ಆಗಲಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಗೊಂದಲ ಇರತಕ್ಕಂತ ಏನು ಕ್ಷೇತ್ರಗಳಿದೆ ಅದರಲ್ಲಿ ಬಹುತೇಕ ಕ್ಷೇತ್ರಗಳನ್ನು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಬಳ್ಳಾರಿ ವಿಚಾರಕ್ಕೆ ಬಂದ್ರೆ ಬಳ್ಳಾರಿಯಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಟಿಕೆಟ್ ಕೊಡಲು ತೀರ್ಮಾನವನ್ನು ತೆಗೆದುಕೊಂಡಿದ್ದು. ಆದ್ರೆ ಕೊನೆಗಳಿಗೆ ಶ್ರೀರಾಮುಲು ವಿರೋಧ ಮಾಡಿದ್ರಿಂದ ಶರ್ಮಿತಾ ಶೆಟ್ಟಿ ದೇವೇಂದ್ರಪುರಕ್ಕೆ ಟಿಕೆಟ್ ಅನ್ನು ಕೊಡಲಾಗಿದೆ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟು ಕರ್ನಾಟಕದಲ್ಲಿ ಈಗ 21 ಸೀಟ್ಗಳನ್ನ ಘೋಷಣೆ ಮಾಡಿದೆ ಬಿಜೆಪಿ. ಹಾಗಾದ್ರೆ ಉಳಿದಂತ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವಾಗ ಬಿಜೆಪಿಯಿಂದ ಟಿಕೆಟ್ ಅಭ್ಯರ್ಥಿಗಳ ಅನೌನ್ಸ್ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಧರಣೇಶ್. ಈಗ ಯಡಿಯೂರಪ್ಪ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಅಂದ್ಕೊಂಡಂತೆ ಈಗ 21 ಕ್ಷೇತ್ರಗಳಲ್ಲಿ ಪಟ್ಟಿ ರಿಲೀಸ್ ಆಗಿದೆ ಅಭ್ಯರ್ಥಿಗಳ ಹೆಸರು ಅಂತ. ಈಗ ಉಳಿದಂತ 7 ಕ್ಷೇತ್ರಗಳಲ್ಲಿ ಯಾವಾಗ ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುತ್ತೆ? ತುಂಬಾ ಕುತೂಹಲ ಇರೋದು ಮಂಡ್ಯದಲ್ಲಿ ಏನಾಗುತ್ತೆ, ಜೊತೆಗೆ ಬೆಂಗಳೂರು ಸೌತ್ ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತಾ ಅಂತ. ಧರಣೇಶ್. ಶರ್ಮಿತಾ, ಈಗ 21 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಉಳಿದ 7 ಕ್ಷೇತ್ರಗಳ ಪೈಕಿ ಬಹುತೇಕ ಮಂಡ್ಯದಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿದಿರುವಂತಹ ಸುಮಲತಾ ಅಂಬರೀಷ್ಗೆ ಬೆಂಬಲ ನೀಡುವ ಸಾಧ್ಯತೆ ಹೆಚ್ಚಿದೆ. ಈಗ ಒಂದು ರೀತಿಯಲ್ಲಿ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿ ಯಾವ ಪೈಪೋಟಿಯೂ ಕೂಡ ಇರಲಿಲ್ಲ, ಯಾವ ಗೊಂದಲಗಳು ಕೂಡ ಇರಲಿಲ್ಲ. ಒಂದೊಮ್ಮೆ ಅಭ್ಯರ್ಥಿಯನ್ನ ಹಾಕ್ಬೇಕು ಅಂದ್ರೆ ಹಿಂದೆ ಉಪಚುನಾವಣಾ ಸಂದರ್ಭದಲ್ಲಿ ಕಣಕ್ಕಿಳಿದಿದ್ದಂತಹ ಸಿದ್ದರಾಮಯ್ಯ ಹೆಸರು ಇತ್ತು, ಒಂದೊಮ್ಮೆ ಅವರಿಗೆ ಹೇಳ್ಬೋದಾಗಿತ್ತು. ಅಥವಾ ಅಲ್ಲಿ ಯಾರನ್ನೇ ಹಾಕಿದ್ರು ಕೂಡ ಅದು ಒಂದು ರೀತಿಯಲ್ಲಿ ಡೆಮ್ಮಿ ಅಥವಾ ನಾಮಕಾವಸ್ಥೆ ಅನ್ನುವ ಪರಿಸ್ಥಿತಿ ಇದ್ದುದರಿಂದ ಅಲ್ಲಿ ಈ ರೀತಿ ಈ ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನ ಘೋಷಿಸದೇ ಇರುವ ಮುಖಾಂತರ ಇಂಡೈರೆಕ್ಟ್ ಆಗಿ ನಾವು ಸುಮಲತಾಗೆ ಬೆಂಬಲ ಕೊಡುವಂತಹ ಮನಸ್ಥಿತಿಯಲ್ಲಿ ಇದ್ದೇವೆ ಅನ್ನುವಂಥದ್ದನ್ನ ಈಗ ಬಿಜೆಪಿ ಪ್ರಕಟಿಸಿದೆ. ಉಳಿದಂತೆ ಈ 21 ಈಗ ಆಲ್ರೆಡಿ ಘೋಷಣೆಯಾಗಿರುವಂತಹ ಕ್ಷೇತ್ರಗಳು ಮಂಡ್ಯ ಸೇರಿದರೆ 22 ಆಗುತ್ತೆ. ಸೊ ಇನ್ನು ಉಳಿದ 6 ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳನ್ನ ಘೋಷಿಸಬೇಕಾಗಿದೆ. ಈ 6 ಕ್ಷೇತ್ರಗಳಲ್ಲೂ ಕೂಡ ಕೆಲವೊಂದು ಗೊಂದಲಗಳಿವೆ, ಸಮಸ್ಯೆಗಳಿವೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅಭ್ಯರ್ಥಿಗಳನ್ನ ಪ್ರಕಟಿಸಿಲ್ಲ. ಫಾರ್ ಎಕ್ಸಾಂಪಲ್ ಕೊಪ್ಪಳದಲ್ಲಿ ಹಾಲಿ ಸಂಸದ ಕರಡಿ ಸಂಗಣ್ಣ ಅವರಿಗೆ ಅವರ ಹೆಸರನ್ನ ಪ್ರಕಟಿಸಿಲ್ಲ. ಹಾಲಿ ಸಂಸದರ ಎಲ್ಲ ವಿಷಯದಲ್ಲೂ ಕೂಡ ನಿರ್ಧಾರ ತೆಗೆದುಕೊಂಡಿರುವಂತಹ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಅಥವಾ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರು ಹಾಲಿ ಸಂಸದರಾಗಿರುವಂತಹ ಕರಡಿ ಸಂಗಣ್ಣ ಅವರನ್ನ ಯಾಕೆ ಅವರ ಹೆಸರನ್ನ ಪ್ರಕಟಿಸಿಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿದೆ. ಜೊತೆಗೆ ಇದೊಂದು ಹಿಂಟ್ ಅಂತ ಅನ್ಬೋದು, ಅವರಿಗೆ ಟಿಕೆಟ್ ತಪ್ಪುವ ಸಾಧ್ಯತೆಗಳು ಕಾಣಿಸ್ತಿದ್ದಾವೆ. ಶರ್ಮಿತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಬದುಕು ಕಟ್ಕೊಳ್ತಾ ಇದ್ದ ಕಟ್ಟಡವೇ ಅಲ್ಲಿ ಸಾವಿನ ಮನೆಯಾಗಿ ಬಿಟ್ಟಿತ್ತು. ಇದ್ದಕ್ಕಿದ್ದಂತೆ ಕುಸಿದ ಕಟ್ಟಡದಿಂದ ಹಲವರ ಜೀವವೇ ಹಾರು ಹೋಗಿದೆ. ಕ್ಷಣ ಕ್ಷಣಕ್ಕೂ ಧಾರವಾಡ ಕಟ್ಟಡ ಕುಸಿತದಿಂದ ಸಾವನ್ನಪ್ಪಿದವರ ಸಂಖ್ಯೆ ಏರ್ತಾನೆ ಇದೆ. ಮೃತರ ಗುರುತು ಹುಡುಕೋಕೆ ಕುಟುಂಬಸ್ಥರು ಪರದಾಡ್ತಾ ಇದ್ದ ದೃಶ್ಯ ಅಯ್ಯೋ ಅನ್ನಿಸ್ತಾ ಇತ್ತು. ಸತತ 3ನೇ ದಿನವೂ ನಿರಂತರ ರಕ್ಷಣಾ ಕಾರ್ಯಾಚರಣೆ. ಕಿಲ್ಲರ್ ಕಟ್ಟಡಕ್ಕೆ ಸಾವನ್ನಪ್ಪಿದವರ ಸಂಖ್ಯೆ 11ಕ್ಕೆ ಏರಿಕೆ. ಧಾರವಾಡದ ಕುಮಾರೇಶ್ವರ ನಗರದಲ್ಲಾದ ಕಟ್ಟಡ ಕುಸಿತ ದುರಂತದ ಕಾರ್ಯಾಚರಣೆ 3ನೇ ದಿನವೂ ಮುಂದುವರೆದಿದೆ. ನಿನ್ನೆವರೆಗೂ ಇದ್ದ 7 ಮಂದಿಯ ಸಾವಿನ ಸಂಖ್ಯೆ ಇವತ್ತಿಗೆ 11ಕ್ಕೆ ಏರಿಕೆಯಾಗಿತ್ತು. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅಗ್ನಿಶಾಮಕ ಸಿಬ್ಬಂದಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದು, ಇಂದು 4 ಶವಗಳನ್ನ ಕಟ್ಟಡದ ಅವಶೇಷಗಳಿಂದ ಹೊರತೆಗೆಯಲಾಯಿತು. ಕುಮಾರೇಶ್ವರ ನಗರ ನಿವಾಸಿಯಾದ 38 ವರ್ಷದ ಕಮಲಾಕ್ಷಿ ಮುಧೋಳ ಮಠ, ಕಲಘಟಕಿ ನಿವಾಸಿ 22 ವರ್ಷದ ಇಸ್ಮಾಯಿಲ್ ಸಾಬ್, ಕುಮಾರೇಶ್ವರ ನಗರ ನಿವಾಸಿ 35 ವರ್ಷದ ಸಂಗಮೇಶ ಮಾನ್ವಿ, ನವಲಗುಂದ ತಾಲೂಕು ಕಾಲವಾಡದ 53 ವರ್ಷದ ಗರ್ಜಪ್ಪ ವೀರಪ್ಪ ಲಕ್ಕುಂಡಿಯ ಮೃತದೇಹವನ್ನ ಹೊರತೆಗೆಯಲಾಯಿತು. ಒಂದೊಂದೇ ಶವಗಳನ್ನ ಹೊರತೆಗಿತಾ ಇದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತದೇಹ ಗುರುತಿಸಲು ಕುಟುಂಬಸ್ಥರ ಪರದಾಟ. 61 ಮಂದಿಯ ರಕ್ಷಣೆ, 21 ಮಂದಿ ಇನ್ನೂ ನಾಪತ್ತೆ. ಒಂದೊಂದೇ ಮೃತದೇಹ ಹೊರತೆಗಿತಾ ಇದ್ದ ಹಾಗೆ ಇದು ಯಾರ ಶವ ಅಂತ ಗುರುತಿಸಲು ಸಾಧ್ಯವಾಗದಂತಾಗಿತ್ತು. ಮೃತದೇಹಕ್ಕಾಗಿ ಮೃತ ಸಂಗಮೇಶ ಮಾನ್ವಿ ಕುಟುಂಬ ಹಾಗೂ ನಾಪತ್ತೆಯಾಗಿರೋ ಜಹಾಂಗೀರ ಹರಿಹರ್ ಕುಟುಂಬಸ್ಥರ ನಡುವೆ ಗೊಂದಲ ಉಂಟಾಯಿತು. ಕೊನೆಯಲ್ಲಿ ಕೈಯಲ್ಲಿರೋ ದಾರ ಮಚ್ಚೆಯಿಂದ ಸಂಗಮೇಶ ಮಾನ್ವಿ ಮೃತದೇಹವನ್ನ ಗುರುತಿಸಲಾಯಿತು. ದುರಂತ ನಡೆದು 3 ದಿನವಾದ್ರೂ ಇನ್ನೂ ಹಲವು ಮಂದಿ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದಾರೆ. ಇದುವರೆಗೂ 61 ಮಂದಿಯನ್ನ ರಕ್ಷಿಸಿದ್ದು 21 ಜನ ಕಾಣೆಯಾಗಿದ್ದಾರೆ ಅಂತ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಇನ್ನು 3 ರಿಂದ 4 ದಿನ ಕಾರ್ಯಾಚರಣೆ ನಡೆಯಲಿದೆ. ಇನ್ನು ಸಾವಿನ ದವಡೆಯಿಂದ ಪಾರಾಗಿ ಬಂದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ದುರಂತದ ಗಾಬರಿಯಲ್ಲಿದ್ದಾರೆ. ನೆನ್ಗಡೆ ನಮ್ಗ ಪೆಟ್ ನಮ್ಮ ಬಿಲ್ಡಿಂಗ್ ನಮ್ಗೆ ಮ್ಯಾಗ ಬಿತ್ರಿ, ಮ್ಯಾಗ ಬಿಡೋ ಅಂತಲೇ ತಳಗ್ ನಾವು ಮೋಸ ಬಂದು ತಳಗ್ ಬಿದ್ದವ್ರಿ. ಆವಾಗ ನಮ್ಮನ್ನ ಉಳಿದ ಜನ ತಕೊಂಡ್ಬಂದ್ರಿ ಸರ್ ಅವರ ಒಳಗಿಂದರೆ. ದುರಂತ ಸ್ಥಳಕ್ಕೆ ಸಿಎಂ ಭೇಟಿ, ಪರಿಶೀಲನೆ. ಇಂದು ದುರಂತ ಸ್ಥಳಕ್ಕೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. ಕಳಪೆ ಕಟ್ಟಡದ ಕಾಮಗಾರಿಯಿಂದ ಜೀವವನ್ನ ಕಳ್ಕೊಂಡಿದ್ದಾರೆ. ಆ ಕುಟುಂಬಗಳ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅವರು ಯಾರು ದೊಡ್ಡ ಶ್ರೀಮಂತರಿದ್ದಾಗಿಲ್ಲ. ಅವರ ಕುಟುಂಬದ ನಿರ್ವಹಣೆ ಮಾಡತಕ್ಕಂಥವ್ರೆ ಇವತ್ತು ಈ ಒಂದು ಘಟನೆಯಿಂದ ಆ ಕುಟುಂಬಗಳು ತೊಂದರೆಗೆ ಸಿಲುಕಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ನಾನು ಎಲ್ಲ ರೀತಿಯ ಸಂಪೂರ್ಣವಾದಂತ ಮುಕ್ತವಾದಂತ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥದ್ದಕ್ಕೆ ಅವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇನೆ. ಕಟ್ಟಡದ ಅವಶೇಷಗಳ ಅಡಿ ಇನ್ನೂ ಹಲವು ಮಂದಿ ಸಾವು ಬದುಕಿನ ಹೋರಾಟ ನಡೆಸ್ತಾ ಇದ್ದಾರೆ. ಅವರು ಸುರಕ್ಷಿತವಾಗಿ ವಾಪಸ್ ಬರಲೆಂದು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದು ಭಗವಂತನನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ ಜೊತೆ ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಕನ್ನಡ, ಧಾರವಾಡ.